ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವುದು ಜೆಡಿಎಸ್ಗೆ ಬಿಟ್ಟಂತ ವಿಚಾರ. ಯಾರು ಅಭ್ಯರ್ಥಿ ಆಗ್ತಾರೋ ಅವರ ಪರ ಬಿಜೆಪಿ ಕೆಲಸ ಮಾಡುತ್ತೆ. ಏನೇ ವೈಯಕ್ತಿಕ ತೊಡಕು ಇದ್ರೂ ಪಕ್ಷಕ್ಕಾಗಿ ಕೆಲಸ ಮಾಡಬೇಕು ಅಂತೇಳಿ ಮಾಜಿ ಶಾಸಕ ರಾಮದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ಪಕ್ಷಗಳ ನಡುವೆ ಸಮನ್ವಯ ಕಾಪಾಡೋಕೆ ಸಮಿತಿ ಇದೆ. ಮೈಸೂರು, ಕೊಡಗು, ಚಾಮರಾಜನಗರ, ಹಾಸನ, ಮಂಡ್ಯ ಜಿಲ್ಲೆಗಳ ಲೋಕಸಭಾ ಕ್ಲಸ್ಟರ್ ಉಸ್ತುವಾರಿ ಆಗಿರುವಂತಹ ರಾಮದಾಸ್ ಜೆಡಿಎಸ್ಗೆ ಬಿಟ್ಟುಕೊಡುವ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವುದಾಗಿ ಅವರಿಗೆ ಪ್ರಶ್ನೆಯನ್ನ ಮಾಡಲಾಯಿತು. ಅದು ಜೆಡಿಎಸ್ಗೆ ಬಿಟ್ಟಂತ ವಿಚಾರ ಅಂತ ಅವರು ಹೇಳಿದ್ದಾರೆ. ಮಾಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಅವ್ರ ಭಾವನೆ ಇತ್ತು. ಅದನ್ನು ಬಿಜೆಪಿ ಕೇಳಬೇಕು ಅನ್ನುವಂಥದ್ದು ಕೇಳಿದರು. ಬಿಜೆಪಿಗೆ ಬಿಟ್ಕೊಡ್ಲಿ ಅಂತ ಕೇಳಿದ್ದು ಸಹಜ. ಆದರೆ ಇದೆಲ್ಲವೂ ನಿರ್ಧಾರ ಆಗಿದೆ ಕೇಂದ್ರದಲ್ಲಿ. ಅವರು ನಮ್ಮ ಜೊತೆಗೆ ಸೇರಿಕೊಂಡೇ ಕೆಲಸ ಮಾಡ್ತಾರೆ. ಇಲ್ಲ, ಖಂಡಿತ ತಗೊಂಡು ಎಲ್ಲನೂ ಗಣನೆಗೆ ತಗೊಳ್ಳದೆ ಯಾವುದೇ ಪ್ರಶ್ನೆನೂ ಇಲ್ಲ. ಎಲ್ಲರನ್ನೂ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳು ಬೇರೆ ಇರುತ್ತೆ, ಆದರೆ ದೇಶದ ಹಿತದೃಷ್ಟಿಯಿಂದ ಬೇರೆ ವಿಚಾರಗಳಿರುತ್ತೆ. ಹಾಗಾಗಿ ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟೇ ಇರ್ತಾರೆ. ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲ 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 ರಾಜ್ಯ ನಾಯಕರಿಗಿಂತನೂ ಹೆಚ್ಚಾಗಿ ಮೊನ್ನೆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕ್ಲಸ್ಟರು ಮತ್ತು ಜಿಲ್ಲೆಯ ಯಾರು ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀವಿ ನಾವೆಲ್ಲ ಇದ್ದಂಥ ಜಾಗದಲ್ಲೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನೇರವಾಗಿ ಅಲ್ಲಿ ಪ್ರಕಟ ಮಾಡಿದ್ರು. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ಆಗಿದೆ. 3 ಕ್ಷೇತ್ರಗಳನ್ನು ನಾವು ಜನತಾದಳಕ್ಕೆ ಬಿಟ್ಟುಕೊಡ್ತಾ ಇದ್ದೀವಿ. ಅದು ಹಾಸನ, ಮಂಡ್ಯ ಮತ್ತು ಕೋಲಾರ ಅನ್ನೋದನ್ನು ಪ್ರಕಟ ಮಾಡಿದ್ರು. ಅಲ್ಲಿವರೆಗೆ ಯಾರೂ ಪ್ರಕಟ ಮಾಡಿರಲ್ಲ. ಸರಿ, ನೀವು ಹೇಳಿದ್ದು ಅದೇ. ಒಂದು ಸಲ ಕೇಂದ್ರದಿಂದ ಈಗ ಪ್ರಕಟಣೆ ಆದಮೇಲೆ ನಾನು ಆಗಲೇ ಒಂದು ಮಾತು ಹೇಳಿದೆ. ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡಿಕೊಂಡು ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳಿ ಒಂದು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಸೇರಿ ಒಂದು ಜವಾಬ್ದಾರಿಯನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.